ಏನಂದರೆ ಸೀನು ಇದು ಮಾಡೋ ಸೀನಲ್ಲಿ ಹೆಚ್ಚು ಶಾರ್ಟ್ಸ್ ಅವರು ಕಟ್ ಮಾಡ್ತಾ ಇರಲಿಲ್ಲ. ಲೆಂತಿ ಶಾರ್ಟ್ಸ್ ಇರೋದು ಮತ್ತು ಟ್ರಾಲಿ ಯೂಸ್ ಮಾಡ್ತಾಯಿದ್ರು. ಮತ್ತು ಮೂಮೆಂಟ್ಸ್ ಇರೋದು, ಆರ್ಟಿಸ್ಟ್ ಮೂಮೆಂಟ್ಸ್ ಇರೋದು, ಇಲ್ಲ ಕ್ಯಾಮ್ರಾ ಮೂಮೆಂಟ್ಸ್ ಇರೋದು. ಅದರಲ್ಲೇ ಸೀನು ಅವರಲ್ಲಿ ಒಂದು ಸೀನಲ್ಲಿ 4-5 ಶಾರ್ಟ್ಸ್ನಲ್ಲಿ ಮುಗಿಸ್ಬಿಡೋರು. ಹೆಚ್ಚು ಇದು ಮಾಡಲ್ಲ. ತೀರಾ ಬೇಕಾದಾಗ ಮಾತ್ರ ಹೆಚ್ಚು ಕಟ್ಸ್ ಮಾಡ್ತಾರೆ. ನೋಡಿ ಅವ್ರ ಪಿಕ್ಚರಲ್ಲಿ ನೀವು ಹೆಚ್ಚು ಶಾರ್ಟ್ಸ್ ಕಟ್ ಮಾಡೋದಿಲ್ಲ. ಇದು ಕ್ಯಾಮ್ರಾ ಮೂಮೆಂಟ್ಸಲ್ಲೇ ಇದನ್ನಲ್ಲೇ ಸೀನ್ ಹೇಳ್ಕೊಂಡು ಹೋಗ್ತಾರೆ ಅವರು. ಅವ್ರ ಪಿಕ್ಚರ್ ಯಾವುದು ನೀವು ನೋಡಿದ್ರೆ ಎಲ್ಲ ಅಡಲ್ಟ್ ಪಿಕ್ಚರ್ಗಳ ಥರನೇ ಸಬ್ಜೆಕ್ಟು. ಗೆಜ್ಜೆ ಪೂಜೆ ಮತ್ತು ಇದು ಎಡಕಲ್ಲು ಗುಡ್ಡ, ಅಮೃತಗಳಿಗೆ ಎಲ್ಲನೂ ಒಂಥರ ಸಬ್ಜೆಕ್ಟ್ಸು ಇದು. ಆದರೂ ಎಲ್ಲೂ ಅವರು ಇದು ಅಶ್ಲೀಲತೆ ಇರಲೇ ಇರಲ್ಲ ಅವ್ರ ಸಿನಿಮಾದಲ್ಲಿ. ಅದನ್ನು ಎಲ್ಲೂ ನೋಡೋಕ್ಕಾಗಲ್ಲ. ಡಬಲ್ ಮೀನಿಂಗ್ ಡೈಲಾಗ್ ಆಗಲಿ ಆ ಥರ ಇಲ್ಲಿ ಸಾಧ್ಯನೇ ಇಲ್ಲ ಅವ್ರ ಸಿನಿಮಾದಲ್ಲಿ ನೋಡೋದಕ್ಕೆ. ಆದರೆ ಹಾಗಂತ ಹೇಳಿಬಿಟ್ಟು ಕತೆಗೆ ಏನು ತೊಂದರೆ ಆಗ್ತಾ ಇರಲಿಲ್ಲ. ಟೆಕ್ನಿಕಲ್ ಆಸ್ಪೆಕ್ಟ್ಸ್ 100% ಇರೋದು ಅವ್ರ ಸಿನಿಮಾಗಳಲ್ಲಿ. ಟೋಟಲಿ ಸಿನಿಮಾದಲ್ಲಿ ಯಾವುದು ಅವ್ರ ಫೇಲ್ಯೂರ್ ಪಿಕ್ಚರ್ಸಲ್ಲೂ ಈ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ನಂಬರ್ 1 ಇರುತ್ತೆ. ಕಾರಣ ಏನಂದರೆ ಅವ್ರಿಗೆಲ್ಲನೂ ಗೊತ್ತಿತ್ತು ಮತ್ತು ಎಲ್ಲರ ಹತ್ರನೂ ಚೆನ್ನಾಗಿ ಕೆಲಸ ತೊಗೊಳ್ಳೋರು. ಪ್ರತಿಯೊಬ್ಬರ ಹತ್ರನೂ ಕೆಲಸ ತೊಗೊಳ್ಳೋರು. ಅವ್ರ ಸಿನಿಮಾದಲ್ಲಿ 90-95 ಭಾಗ ಸಿನಿಮಾ ಎಲ್ಲದರಲ್ಲೂ ಸಾಂಗ್ಸ್ ಚೆನ್ನಾಗಿದೆ. ಸಾಂಗ್ಸು ಲಿರಿಕ್ಸು ಮಾತ್ರ ಅವ್ರ ಸಿನಿಮಾದಲ್ಲಿ ಮಾತಾಡೋಗೆ ಇಲ್ಲ. ಅದರಲ್ಲಿ ನೀವು ಇದು ಕಂಪೋಸಿಂಗು ಅದರಲ್ಲೇ ಚೆನ್ನಾಗಿ ಮಾಡೋರು. ಅದರಲ್ಲಿ ಅವ್ರಿಗೆ ರೈಟರ್ಸ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಅವ್ರಿಗೆ ಇನ್ಸ್ಪೈರ್ ಮಾಡಿ ಇನ್ನು ಬದಲಾಯಿಸಿ ಒಂದೊಂದು ಸಲ ಭಾಳ ಬೇಜಾರಾಗಿ ಇವ್ರಿಗೆ ವಿಜಯ ನರಸಿಂಹ ಇವರಿಬ್ಬರಿಗೇ ಜಾಸ್ತಿ ಆಗೋದು. ಅವ್ರಿಗೆ ಈ ಶಬ್ದ ಚೇಂಜ್ ಮಾಡು, ಅದು ಮಾಡು, ಇದು ಮಾಡು ಅಂತ. ಕಡೆಗೆ ಒಂದೊಂದು ಸಲ ವಿಜಯ ನರಸಿಂಹ ಅವ್ರಿಗೆ ಕೋಪ ಬಂದುಬಿಡೋದು. ನಾನು ಬರೆಯೋಕ್ಕಾಗಲ್ಲ ನಿನಗೆ ಅಂತ ಪ್ಯಾಡೆ ಎಸ್ಬಿಟ್ಟು ಹೋಗ್ಬಿಡೋರು. ಏನಿದೆ ನಿನ್ನ ಬಾಯಿನಲ್ಲಿ ಇದು ಹೇಳ್ಬಿಡು, ಅದೇ ಬರೆದು ಬಿಡ್ತೀನಿ ಅನ್ನೋರು. ಆಮೇಲೆ ಒಂದಷ್ಟೊತ್ತಿಗೆ ಇದಾಗೋದು ಏನಂತ ಘರ್ಷಣೆ. ಆಮೇಲೆ ತಿರ್ಗಾ ಏನೋ ಒಂದು ಪದ ಹೊಡೆದು ಬಿಡೋದು. ಖುಷಿ ಆಯಿತು. ಆವಾಗ ನೋಡು ಇದೇ ನಂಗೆ ಬೇಕಾಗಿದ್ದು, ಅದಕ್ಕೆ ನಿನಗೆ ರೇಗಿಸೋದು ಅಂತೇಳಿ ಆ ಥರ ಒಂದು ಪರಸ್ಪರ ಇದು ಮಾಡಿ ಒಂದು ಪ್ರಾಡಕ್ಟ್ ಬರೋದು. ಅವ್ರ ಜಗಳ ಅಂತೀರ ಚರ್ಚೆ ಅಂತೀರ ಏನೂ ಆಗೋಲ್ಲ. ಆ ಥರ ಆಗಿ ಒಂದು ಒಳ್ಳೆ ಪ್ರಾಡಕ್ಟ್ ಬರೋದು ಅವರು. ವಿಜಯ ನರಸಿಂಹ ಮತ್ತು ಪುಟ್ಟಣ್ಣ ಅವರ ಇದರಲ್ಲಿ ಕಾಂಬಿನೇಷನ್. ಅವರ ಹಾಡುಗಳು ನೋಡಿ ಎಷ್ಟು ಚೆನ್ನಾಗಿ, ಸಾಹಿತ್ಯ ಎಷ್ಟು ಸುಲಲಿತವಾಗಿ ಬರುತ್ತೆ, ಶಬ್ದಗಳು. ಅದ್ರ ಶ್ರಮನ ನಾವು ಅಂತ ನೋಡಿದ್ದವ್ರಿಗೆ ಹೇಳಬೇಕೆ ಹೊರತು ಏನು ಗೊತ್ತಾಗೋದಿಲ್ಲ. ಅಷ್ಟು ಶ್ರಮ